ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಏನು ಇತ್ತೀಚೆಗೆ RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು BJP ಪಕ್ಷದಲ್ಲಿ 75 ವರ್ಷ ಆದ ನಂತರ ಅವರು ನಿವೃತ್ತಿಯನ್ನು ತಗೋಬೇಕಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು RSS ಮತ್ತು BJP ಅವ್ರಿಗೆ ಸಂಬಂಧಪಟ್ಟಂಥದ್ದು ವಿಷಯ. ಹಾಗೆ ಅದು ಈಗಾಗಲೇ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಅದೇ 75 ವರ್ಷ ಅಂತ ಹೇಳಿ ಏನು ಇವರೆಲ್ಲ BJP ಪಕ್ಷದಲ್ಲಿ ಮತ್ತು RSSನವ್ರು ಹೇಳಿದ್ರು, ಅವ್ರನ್ನ ತಕ್ಷಣ ಆ ಒಂದು ಮುಖ್ಯಮಂತ್ರಿ ಪದವಿಯಿಂದ ಕೆಳಗೆ ಇಳಿಸುವಂಥ ಕಾರ್ಯ ಮಾಡಿದ್ರು. ಅವರು ನಿಜವಾಗ್ಲೂ ಪಾಪ ಭಾಳಷ್ಟು ಅಳುತ್ತಾ ಒಂದು ಕುರ್ಚಿಯನ್ನು ಬಿಟ್ಟುಕೊಟ್ರು. ಈ ಒಂದು 75 ವರ್ಷ ಏನು ಮಿತಿಗೊಳಿಸಿದ್ದಾರೆ RSS ಮತ್ತು BJP ಅವರು, ಇದು ಎಲ್ಲರಿಗೂ ಅನ್ವಯಿಸಬೇಕು. ಯಾಕಂದರೆ ಈಗಾಗಲೇ ಅವರ ಪಕ್ಷದ ನಾಯಕರಾದಂಥ ಅಡ್ವಾಣಿಯವರು ಆಗಿರ್ಬೋದು, ಮತ್ತು ನಮ್ಮ ಯಡಿಯೂರಪ್ಪರು ಆಗಿರ್ಬೋದು, ಮತ್ತು ಜೋಶಿ ಆಗಿರ್ಬೋದು, ಇನ್ನು ಅನೇಕ ನಾಯಕರುಗಳನ್ನ ಈಗಾಗಲೇ ಅವರು 75 ವರ್ಷ ಅಂತೇಳಿ ಮಾಡಿ ಮೂಲೆ ಗುಂಪು ಮಾಡಿರೋದು ನಾವೆಲ್ಲ ಈಗಾಗಲೇ ದೇಶದಲ್ಲಿ ನೋಡ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ಈಗೇನು ಮೋದಿಯವರು 75 ವರ್ಷ ತುಂಬುವ ಒಂದು ಹಂತಕ್ಕೆ ಬಂದಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ರಾಜಕೀಯದಲ್ಲಿ 75, 80 ಅಂತ ನಿವೃತ್ತಿ ಏನಿಲ್ಲ. ಅವರು ಏನು ಒಂದು ಸಿದ್ಧಾಂತದಲ್ಲಿ ಅವರು ಒಂದು ಬಯಲಿನಲ್ಲಿ ಏನು ಅದಕ್ಕೆ ಒಂದು ಕಡಿವಾಣ ಒಂದು ಹಾಕೊಂಡಿರ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇದೇನು 75 ವರ್ಷ ಅಂತ ಹೇಳ್ತಾರೆ, ಅದು ಎಲ್ಲರಿಗೂ ಅನ್ವಯಿಸ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.